ಹೌದೌದು ಇಷ್ಟ. ಅಯ್ಯೋ ಭಯಂಕರ ಸರ್. 4 ಸಿನಿಮಾ ಶೂಟಿಂಗ್ ಮಾಡ್ಬೋದು, 10 ಸೀರಿಯಲ್ ಅಟ್ ಎ ಟೈಮ್ ಬರೆದು ಡೈರೆಕ್ಟ್ ಮಾಡ್ಬೋದು, ಒಂದು ಸಿನಿಮಾ ಡಿಸ್ಟ್ರಿಬ್ಯೂಟ್ ಮಾಡೋಕ್ಕಾಗಲ್ಲ. ಹೊಸ ಅನುಭವ. ಮಾಡಿದ್ದು ಒಳ್ಳೇದಾಯ್ತು. ನಾನು ಯಾಕೆ ಡಿಸ್ಟ್ರಿಬ್ಯೂಷನ್ ಕೊಡಲಿಲ್ಲ ಬೇರೆಯವ್ರಿಗೆ ಅಂದರೆ, ಕೇಳಿದ್ರೆ ನೀವೇ ಯಾಕೆ ಮಾಡ್ತಿದ್ದೀರಾ ಅಂತ. ನನಗೆ ಗೊತ್ತಾಗಬೇಕಲ್ಲ ಸಿನಿಮಾ. ನಾನು ಇಲ್ಲಿಂದ ಸಿನಿಮಾಗಳ ಪಯಣ ಶುರು ಮಾಡ್ಬೇಕಂತಿರೋನು. ಪ್ರತಿ ವರ್ಷ 4, 2, 3 ಮಿನಿಮಮ್ 4 ಸಿನಿಮಾ ಮಾಡಬೇಕು, ಸಣ್ಣದು ದೊಡ್ಡದೆಲ್ಲ ಸೇರಿ ಅಂತ ಪ್ರಯಾಣ ಈಗ ಶುರು ಮಾಡಿರೋ ಸಿನಿಮಾ ಪ್ರಯಾಣ ನನ್ಗೆ ಗೊತ್ತಾಗಬೇಕಲ್ಲ ಬಿಸ್ನೆಸ್, ಸಿನಿಮಾ ಹೆಂಗಾಗುತ್ತೆ, ಶೂಟಿಂಗು ಗೊತ್ತು, ಶೂಟಿಂಗ್ ಆಗುತ್ತೆ, ಪೋಸ್ಟ್ ಪ್ರೊಡಕ್ಷನ್ ಗೊತ್ತು, ಬಿಸ್ನೆಸ್ ಹೆಂಗಾಗುತ್ತೆ, ಡಿಸ್ಟ್ರಿಬ್ಯೂಷನ್ ಹೆಂಗಿರುತ್ತೆ, ಎಲ್ಲೆಲ್ಲಿ ಏನೇನಿದೆ ಡಿಸ್ಟ್ರಿಬ್ಯೂಷನಲ್ಲಿ, ಎಲ್ಲೆಲ್ಲಿ ಏನು ಪ್ರಾಬ್ಲಮ್ ಇದೆ, ಏನು ಗೊತ್ತಿಲ್ವಲ್ಲ. ಅರ್ಥ ಮಾಡ್ಕೊಳ್ಳೋದಕ್ಕೋಸ್ಕರ, ತಿಳ್ಕೊಳ್ಳೋದಕ್ಕೋಸ್ಕರ ಓನ್ ಡಿಸ್ಟ್ರಿಬ್ಯೂಷನ್ ಮಾಡಿದ್ದು, ಕಲಿಯೋದಕ್ಕೋಸ್ಕರ, ಸಿನಿಮಾನ ಕಲಿಯೋದಕ್ಕೋಸ್ಕರ ಮಾಡಿರೋದು ಇದು. ಈ ಸಿನಿಮಾ ಕಲಿಕೆಯಲ್ಲಿ ತುಂಬ ಟಫೆಸ್ಟ್ ಜಾಬ್ ಅನಿಸಿದ್ದು ಡಿಸ್ಟ್ರಿಬ್ಯೂಷನ್ನು. ಇದೇ ಹೇಳ್ತೀನಿ, ಇನ್ನೊಂದು ವರ್ಷದಲ್ಲಿ ಈಸಿಯೆಸ್ಟ್ ಜಾಬು ಡಿಸ್ಟ್ರಿಬ್ಯೂಷನ್ ಅಂತ ಹೇಳೋ ಮಟ್ಟಕ್ಕಂತೂ ಬರ್ತೀನಿ 100%. ಆ್ಯಂಡ್ ಒಂದಂತೂ ಸತ್ಯ, ಸಣ್ಣ ಸಿನಿಮಾಗಳಿಗೆ ತುಂಬ ಮೋಸ ಆಗ್ತಿದೆ, ಎತ್ತೆತ್ತಿ ಬಿಸಾಕ್ತಿರ್ತಾರೆ. ಯಾಕಂದರೆ 60%, 70% ಶೇರ್ ಇದ್ದರೂ ಇಟ್ಕೊಳ್ಳಲ್ಲ ಅವರು ಹೊಸ ಸಿನಿಮಾ ಬಂದಾಗ, ದೊಡ್ಡವ್ರ ಸಿನಿಮಾ ಬಂದಾಗ. ಯಾಕಂದರೆ 100% ಶೇರ್ ಅಲ್ವಾ, 100% ಫುಲ್ ಆದರೆ ಅವ್ರಿಗೆ ಶೇರ್ ಜಾಸ್ತಿ ಬರುತ್ತೆ, ಎತ್ತೆಸಿರ್ತಾರೆ. ಓಕೆನಾ? ಅದಕ್ಕೊಂದು ಹೊಸ ಸೊಲ್ಯೂಷನ್ ಹುಡುಕ್ತಾ ಇದ್ದೀನಿ. 100% ಶೂರ್ ಶಾಟ್ ಹೇಳ್ತಿದ್ದೀನಿ, ಹೊಸಬರ ಸಿನಿಮಾ, ಸಣ್ಣ ಸಿನಿಮಾ ಗೆಲ್ಲಕ್ಕೆ ಒಂದು ದಾರಿ ಹಿಡಿತೀನಿ. ಆ ನಿಟ್ಟಲ್ಲೇ ಇದ್ದೀನಿ. ಅದಕ್ಕೆ ಸಾಕ್ಷಿ ಇದನ್ನು ಇನ್ನೂ ದೊಡ್ಡ ಮಟ್ಟದಲ್ಲಿ ಗೆದ್ದು ತೋರಿಸ್ತೀನಿ. ನೆಕ್ಸ್ಟ್ ಬರೋರಿಗೆ ದಾರಿ ಏನು ಅಂತ ತೋರಿಸ್ತೀನಿ. ಸಣ್ಣವ್ರು ಭಯ ಪಡಬೇಕಾಗಿಲ್ಲ, ಸಣ್ಣ ಸಿನಿಮಾದವ್ರು ಭಯ ಪಡಬೇಕಾಗಿಲ್ಲ, ಕನ್ನಡದ ಹೊಸ ಪ್ರತಿಭೆಗಳು ಭಯ ಪಡಬೇಕಾಗಿಲ್ಲ. ಅವ್ರಿಗೊಂದು ದಾರಿ ಇದ್ದೇ ಇದೆ. ಆ ದಾರಿ ಸಾಧ್ಯ ಆದಷ್ಟು ಕ್ರ್ಯಾಕ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಿದ್ದೀನಿ. ಹಾಗೆ ಆಗುತ್ತೆ. ಥ್ಯಾಂಕ್ ಯು. ಕಲೆಕ್ಷನ್ ಸರ್, ನೀವೇ ನೋಡಿರ್ತೀರ, ಭಾನುವಾರ 9 ಶೋ ಹೌಸ್ಫುಲ್ ಆಗಿದೆ. ಫಸ್ಟ್ ಡೇ ಇರಲಿಲ್ಲ, ನಮ್ದು ಇರುತ್ತಲ್ಲ, ನಮ್ಮ ಡಬ್ಬ ಹೊಡ್ಕೊಂಡು ಸೆಲೆಬ್ರೇಷನ್ ನಂಬರು. ಭಾನುವಾರ 9 ಶೋ ಹೌಸ್ಫುಲ್ ಆಗಿದೆ, ಸೋಮವಾರ 3 ಶೋ ಹೌಸ್ಫುಲ್ ಆಗಿದೆ, ನಿನ್ನೆ 2 ಶೋ ಹೌಸ್ಫುಲ್ ಆಗಿದೆ. ಇವತ್ತು ಸ್ವಲ್ಪ ಆವ್ರೇಜ್ ಇದೆ, ನಾಳೆಯಿಂದ ಪಿಕಪ್ ಆಗುತ್ತೆ ಅಂತಿದೆ. 74 ಸ್ಕ್ರೀನ್ ಸರ್, ಒಂದೊಂದು ಥಿಯೇಟರ್ಲು ಕೆಲವು ಸಿಂಗಲ್ ಸ್ಕ್ರೀನ್ಗೆ ಎಲ್ಲ ಸಿಂಗಲ್ ಶೋ ಇಲ್ಲ. 9 ಸಿನಿಮಾ ರಿಲೀಸ್ ಆಗ್ತಿದೆ, 9 ಸಿನಿಮಾ ರಿಲೀಸ್ ಆಗಿರೋದು. ಅದರಲ್ಲೂ ಅದೇ ಹೇಳ್ತಿದ್ದೆ, ಕೆಲವು ಹೊಸಬ್ರು ಅಂದ ತಕ್ಷಣ ಏನು ಮಾಡ್ತಾರೆ ಅಂದರೆ, ನಾನು ಯಾರನ್ನೂ ಬ್ಲೇಮ್ ಮಾಡ್ತಿಲ್ಲ, ನನಗಿದು ಅರ್ಥ ಆಗಿರೋ ಪಾಠ. ಹೊಸಬ್ರು ಅಂದ ತಕ್ಷಣ ಏನು ಮಾಡ್ತಾರೆ ಅಂದರೆ, ನಮಗಿಷ್ಟು ಮಲ್ಟಿಪ್ಲೆಕ್ಸಲ್ಲಿ ಸ್ಕ್ರೀನ್ ಬೇಕು ಅಂತ ಕೇಳ್ತೀವಲ್ಲ, ಅವರು ಎಲ್ಲೆಲ್ಲಿ ಕಲೆಕ್ಷನ್ ಇರಲ್ವೋ, ಇವಾಗ ಸಿರ್ಸಿ ಸರ್ಕಲ್ಲು ಯಾರು ಹೋಗಲ್ಲ, ಮಾಲೆ ವರ್ಕಿಂಗ್ ಇಲ್ಲ, ಅಲ್ಲಿ ಒಂದು ಸ್ಕ್ರೀನ್ ಕೊಟ್ಟಿದ್ದೀವಲ್ಲ ಅಂದ್ಬಿಡು. ಯಾವುದೋ ತೆಲುಗು ಸೆಂಟ್ರ್ ಇರುತ್ತೆ, ಅಲ್ಲಿ ತೆಲುಗು ಸಿನಿಮಾ ಯಾವುದೂ ಇಲ್ಲ, ಖಾಲಿ ಹೊಡಿತಿರುತ್ತೆ. ಅದನ್ನ ನಮ್ಗೆ ಲೆಕ್ಕ ಕೊಡೋಕೆ ಅಲ್ಲೊಂದು ಸೆಂಟ್ರ್ ಕೊಟ್ಬಿಡೋದು. ಈ ಥರ ಚೀಟಿಂಗ್ ತುಂಬ ನಡೆಯುತ್ತೆ. ಅಲ್ಲಿ ತೆಲುಗು ಕ್ರೌಡ್ ಇರೋದು, ಕನ್ನಡದವ್ರು ಹೋಗಲ್ಲ. ಹೊಸಬ್ರಿಗಂತೂ ಸ್ಟಾರ್ ಆದರೂ ಹುಡ್ಕೊಂಡು ಹೋಗ್ತಾರೆ, ಹೊಸಬ್ರಿಗೆ ಬರಲ್ಲ, ಲೆಕ್ಕ ಕೊಡೋಕ್ಕೆ ಅಲ್ಲೊಂದು ಸ್ಕ್ರೀನ್ ಕೊಟ್ಟಿರ್ತಾರೆ. ಹಾಂ ಸರ್, ಏನು ಸರ್? ಹಾಂ, ಅದೇ ಅವರು ಹೊಟ್ಟೆ ತುಂಬಿಸ್ಕೊಳ್ಳೋಕ್ಕೆ ಇನ್ನೊಬ್ರು ಅವ್ರ ಮೇಲೆ ಎತ್ತಕ್ಕೆ ಇನ್ನೊಬ್ರು ಬೆನ್ನ ಮೇಲೆ ಹತ್ತೋ ಕೆಲಸ ಅದು ಅಲ್ಲ. ಇಲ್ಲ ಸರ್, ನಾನು ಅಷ್ಟರ ದಡ್ಡ ಅಲ್ಲ ಸರ್. ಇರುತ್ತೆ, ಖಂಡಿತ ಇರುತ್ತೆ. ಬಿಗಿನಿಂಗ್ 2 ದಿವಸದಲ್ಲಿ ನನಗೆ ಅರ್ಥ ಆಗಿರಲಿಲ್ಲ. ಎರಡನೇ ದಿವಸ ಅರ್ಥ ಆಯಿತು. ಈಗ ನಾನು ಸ್ವಲ್ಪ ಪಳಗಿದ್ದೀನಿ, 5 ದಿವಸದಲ್ಲೇ ಪಳಗಿದ್ದೀನಿ. ಅದು ಇನ್ನು ಆ ತಪ್ಪುಗಳು ಇನ್ನು ನಾನು ಹಳ್ಳಕ್ಕೆ ಬಿಡಲ್ಲ, ದಾರಿ ತಪ್ಪಲ್ಲ. ಖಂಡಿತ ಸರ್, ಖಂಡಿತ. ಡಿಸ್ಟ್ರಿಬ್ಯೂಷನ್ ಬೇಕಾದರೂ ಮಾಡ್ಕೊಡ್ತೀನಿ. ಇಲ್ಲ ಅವರೇ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳಂಗಿದ್ರೆ ದಾರಿನೂ ತೋರಿಸ್ತೀನಿ. ಯಾರು ಹೆದರ್ಬೇಕಾಗಿಲ್ಲ, ಹೊಸ ಸಿನಿಮಾಗೆ ಗೆಲ್ಲಿಸ್ಕೊಳ್ಳೋ ದಾರಿ ಇದೆ.